ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವಿವತ್ತು 10ನೇ ತರಗತಿಯ 2ನೇ ಪಾಠ ಕಾಶ್ಮೀರಿ ಸೇಬ್ ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಲೇಖಕರ ಪರಿಚಯ. ಲೇಖಕರು ಪ್ರೇಮಚಂದ್ರಜಿಯವರು. ಹಾಗಾಗಿ ಪೇಜ್ ನಂಬರ್ 9 ನೋಡ್ಕೊಳ್ಳಿ. ಲೇಖಕ ಪರಿಚಯ मुंशी प्रेमचंद जी और प्रेमचंद जी का जन्म 31 जुलाई 1880 को वाराणसी के पास लमही नामक गांव में हुआ. इनका वास्तविक नाम दलपत राय था. वे शिक्षा विभाग में नौकरी करते थे. बचपन में ही प्रेमचंद मातृ प्रेम से वंचित रहे. इनका जीवन गरीबी में ही गुजरा. वे मैट्रिक तक ही पढ़ पाए. वे यथार्थवादी कलाकार थे. इनकी प्रमुख रचनाएँ गोदान, सेवा सदन, गबन, निर्मला, कर्मभूमि आदि. इनके प्रमुख उपन्यास है बड़े घर की बेटी, नमक का दरोगा, पंच परमेश्वर, पुस्की रात आदि इनकी प्रसिद्ध कहानियाँ हैं. प्रेमचंद जी की कहानियाँ मानस सरोवर नाम से संकलित है. ಹೀಗಾಗಿ ಲೇಖಕರ ಪರಿಚಯವನ್ನು ನಾವು ನೋಡಿದಾಗ ಪ್ರೇಮಚಂದ್ರ ಜಿ ಅವರ ಜನ್ಮ ಹುಟ್ಟಿದ್ದು 31 ಜುಲೈ 1880 ವಾರಣಾಸಿಗೆ ಪಾಸ್, ವಾರಣಾಸಿಯ ಹತ್ತಿರ ಇರುವಂತಹ ಲಮಹಿ ನಾಮಕ್ ಗಾಂವ್, ಅಂದರೆ ಲಮಹಿ ಅನ್ನುವಂತಹ ಗಾಂವ್ ಅಂದರೆ ಹಳ್ಳಿಯಲ್ಲಿ ಹುಟ್ಟಿದ್ದು. ಹಾಗಾಗಿ ಇನ್ಕ ವಾಸ್ತವಿಕ ನಾಮ, ಇವರ ನಿಜವಾದ ಹೆಸರು ಏನು ಅಂದರೆ ದಲ್ಪತ್ ರಾಯ್. वे शिक्षा विभाग में नौकरी करते थे. इವರು ಶಿಕ್ಷಣ ವಿಭಾಗದಲ್ಲಿ ನೌಕರಿಯನ್ನು ಮಾಡ್ತಾಯಿದ್ರು. ಹಾಗಾಗಿ ಬಚ್ಪನ್ ಮೇ ಈ ಪ್ರೇಮಚಂದ್ರ ಮಾತೃ ಪ್ರೇಮ್ ಸೆ ವಂಚಿತ ರಹೆ. ಹೀಗಾಗಿ ಇವರು ಬಾಲ್ಯದಲ್ಲೇ ತನ್ನ ತಾಯಿಯನ್ನು ಕಳ್ಕೊಂಡಿದ್ದರಿಂದ ಇವರು ಬಾಲ್ಯದಿಂದಲೇ ಇವರು ತಾಯಿಯ ಪ್ರೇಮದಿಂದ ವಂಚಿತರಾಗಿದ್ದರು ಅಂತ ಹೇಳ್ತಾರೆ. ಇನ್ಕ ಜೀವನ್ ಗರೀಬಿ ಮೇ ಹಿ ಗುಜರಾ. ಇವರ ಜೀವನ ಬಾಲ್ಯದಿಂದಲೂ ಕೂಡ ಅಂದರೆ ಬಡತನದಲ್ಲೇ ಇವರ ಜೀವನ ಕಳೀತು ಅಂತ ಹೇಳ್ತಾರೆ. ಹಾಗೆ ವೇ ಮೆಟ್ರಿಕ್ ತಕ್ಕಿ ಪಡ್ಪಾಯಿ, ಅಂದರೆ SSLCವರೆಗೆ ಮಾತ್ರ ಇವರು ಓದಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ಶಿಕ್ಷಣ ಮಾಡಲಿಕ್ಕೆ ಆಗಲಿಲ್ಲ. ಯಥಾರ್ಥವಾದಿ ಕಥಾಕರ್ತೆ. ಇವರು ಯಥಾರ್ಥವಾದ ಅಂದರೆ ಈ ನಡೆದಿರುವಂಥ ಘಟನೆ, ಜೀವನದ ಕೆಲವೊಂದು ಘಟನೆಗಳನ್ನು ಹೇಗಿದೆಯೋ ಹಾಗೆ ಅವರ ಸಾಹಿತ್ಯದಲ್ಲಿ ಅವರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. इनकी प्रमुख रचनाएँ, ಇವರ ಪ್ರಮುಖ ರಚನೆಗಳಲ್ಲಿ ಗೋದಾನ್, ಸೇವಾ ಸದನ್, ಗಬನ್, ನಿರ್ಮಲಾ, ಕರ್ಮಭೂಮಿ ಆದಿ ಇನ್ಕೆ ಪ್ರಮುಖ ಉಪನ್ಯಾಸ. ಇವೆಲ್ಲ ಇವರ ಉಪನ್ಯಾಸಗಳು. ಹಾಗೆ ಬಡೆ ಘರ್ ಕಿ ಬೇಟಿ, ನಮಕ್ ಕಾ ದರೋಗಾ, पंच परमेश्वर, पुस्की रात आदि इनकी प्रसिद्ध कहानियाँ. ಹಾಗಾಗಿ ಇವರು ಕೆಲವೊಂದು ಕಹಾನಿಯನ್ನು, ಉಪನ್ಯಾಸಗಳನ್ನು ಇವರು ಬರೆದಿದ್ದಾರೆ. ಅದರಲ್ಲಿ ಪ್ರೇಮಚಂದ್ರ ಜಿ ಕಾ ಕಹಾನಿಯ ಮಾನಸ್ ಸರೋವರ್ ನಾಮ್ ಸೆ ಸಂಕಲಿತ ಹೈ. ಈಗ ಅವ್ರು ಬರೆದಿರುವಂತಹ ಕಹಾನಿಗಳಲ್ಲಿ ಮಾನಸ್ ಸರೋವರ್ ಅನ್ನೋದು ಇದು ಒಂದು ಅವರ ಸಂಕಲಿತವಾಗಿದೆ. ಹಾಗಾಗಿ ಪಾಠ ಆಶಯವನ್ನು ನೋಡಿದಾಗ ಪೇಜ್ ನಂಬರ್ 8 ನೋಡ್ಕೊಳ್ಳಿ. पाठ का आशय लेखक अपना अनुभव बताते हुए पाठकों को सचेत करते हैं कि अगर खरीदारी करते समय सावधानी नहीं बरते तो धोखा खाने की संभावना होती है. ಹೀಗಾಗಿ ಲೇಖಕರು ಅಪ್ನ ಅನುಭವ ಅಂದರೆ ಲೇಖಕರು ತಮಗಾದಂತಹ ಅನುಭವವನ್ನು ಈ ಪ್ರಸ್ತುತ ಪಠದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ ನೋಡಿ. ಹಾಗಾಗಿ ಓದುಗರಿಗೆ ಇಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು. ಹಾಗಾಗಿ ಇಲ್ಲಿ ಲೇಖಕ अपना अनुभव बताते हुए पाठकों को सचेत करते हैं कि अगर खरीदारी करते समय, ಅಂದರೆ ನಾವು ವ್ಯಾಪಾರವನ್ನು, ಸಾಮಾನುಗಳನ್ನು ಖರೀದಿ ಮಾಡುವಂಥ ಸಂದರ್ಭಗಳಲ್ಲಿ ಹಾಗೆ ಖರೀದಾರಿ ಕರ್ತೆ ಸಮಯ ಸಾವಧಾನಿ ನಹಿ ಬರ್ತಿತ್ತು, ಅಂದರೆ ನಾವು ಅವರು ತೂಕ ಹಾಕುವಾಗಾಗಿರ್ಬೋದು, ವ್ಯಾಪಾರ ಅವರು ಬೆಲೆ ಹೇಳುವಾಗಾಗಿರ್ಬೋದು, ನಾವು ಸಾವಧಾನದಿಂದ ಅದನ್ನು ಪರಿಶೀಲನೆ ಮಾಡಲಿಲ್ಲ ಅಂದಾಗ ಧೋಖಾ ಖಾನೆ ಕಿ ಸಂಭಾವನಾ ಹೋತಿ ಹೈ, ನಾವು ಮೋಸಕ್ಕೆ ಒಳಗಾಗುವಂಥ ಸಂಭವ ಇರುತ್ತೆ ಅನ್ನೋದನ್ನು ಈ ಪ್ರಸ್ತುತ ಪಾಠದಲ್ಲಿ ಲೇಖಕರು ಹೇಳ್ತಾ ಹೋಗ್ತಾರೆ ನೋಡಿ ಮಕ್ಕಳ. ಹಾಗಾಗಿ ಈ ಪಾಠದ ನೋಡ್ಕೊಳ್ಳಿ ಪೇಜ್ ನಂಬರ್ 6 ಪಾಠದ ಪ್ರಾರಂಭವನ್ನು ಮಾಡ್ತೀನಿ. इस
कहानी में बाजार में लोगों के साथ होने वाली धोखाबाजी पर प्रकाश डाला गया है और खरीदारी करते समय सावधानी बरतने की आवश्यकता पर जोर दिया गया है। ಹೀಗಾಗಿ ಈ ಕಹಾನಿ में ಹೀಗಾಗಿ ಇದು ಒಂದು ಕಹಾನಿ ಅಲ್ವಾ? ನಿಮಗೆ ಕೇಳಿದಾಗ ಕಾಶ್ಮೀರಿ ಸೇಬ್ ಕಹಾನಿನ ಏಕಾಂಕಿನ ಅಂತ ಕೇಳಿದಾಗ ನೀವು ಇದನ್ನು ಏನಂತ ಬರೀಬೇಕು? ಕಹಾನಿ ಇದು। ಹಾಗಾಗಿ ಈ ಬಾಜಾರ್ में लोगों के साथ ಅಂದರೆ ಬಾಜಾರ್ ಅಂದರೆ ಮಾರುಕಟ್ಟೆಯಲ್ಲಿ लोगों के साथ होने वाली धोखाबाजी पर ಅಂದರೆ ಅಲ್ಲಿ ಆಗುವಂತಹ ಮೋಸಗಳ ಬಗ್ಗೆ ಇಲ್ಲಿ ಲೇಖಕರು ಈ ಪಾಠದಲ್ಲಿ ವ್ಯಕ್ತಪಡಿಸ್ತಾ ಹೋಗ್ತಾರೆ। ಹಾಗಾಗಿ ಖರೀದಾರಿ करते समय सावधानी बरतने की आवश्यकता पर जोर दिया गया है। ನಾವು ಯಾವುದೇ ಒಂದು ಸಾಮಾನುಗಳನ್ನು ಖರೀದಿ ಮಾಡುವಂಥ ಸಂದರ್ಭಗಳಲ್ಲಿ ನಾವು ಸಾವಧಾನದಿಂದ ಅದನ್ನು ನೋಡಿ ಪರಿಶೀಲನೆ ಮಾಡಿ ನಾವು ವ್ಯಾಪಾರವನ್ನು ಮಾಡಬೇಕು ಅನ್ನೋದನ್ನು ಈ ಪಾಠದಲ್ಲಿ ಹೇಳ್ತಾ ಹೋಗ್ತಾರೆ ನೋಡಿ ಮಕ್ಕಳು। ಹಾಗಾಗಿ ನೋಡ್ಕೊಳ್ಳಿ, ಕಲ್ ಶಾಮ್ ಕೋ ಚೌಕ್ ಮೇ ದೋ ಚಾರ್ ಜರೂರಿ ಚೀज़ें खरीदने गया था। पंजाबी मेवा पड़ोसों की दुकानें रास्ते ही में पड़ता है। एक दुकान पर बहुत अच्छे रंगदार गुलाबी से सजे हुए नज़र आए। जी ललचा उठा। आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है। टमाटो को पहले कोई भी ना पूछता था, अब टमाटो भोजन का आवश्यक अंग बन गया है। गाजर भी पहले गरीबों के पेट भरने की चीज़ थी। अमीर लोग तो उसका हलवा ही खाते थे, मगर अब पता चला है कि गाजर में भी बहुत विटामिन है, इसलिए गाजर को भी मेज़ों पर स्थान मिलने लगा है। और सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत ना रहेगी। ಹೀಗಾಗಿ ಕಲ್ ಶಾಮ್ಕೋ ಚೌಕ್ ಮೇ ಹೀಗಾಗಿ ಕೆಲವೊಂದು ಪದಗಳ ಅರ್ಥಗಳನ್ನು ಮತ್ತು ಅಲ್ಲಿ ಬರುವಂತಹ ವಿಲೋಮ ಶಬ್ದ ಆಗಿರ್ಬೋದು, ಏಕವಚನದಿಂದ ಬಹುವಚನಕ್ಕೆ ಬದಲಾವಣೆ ಆಗಿರ್ಬೋದು, ಅಥವಾ ಅಲ್ಲಿ ಅನ್ಯಲಿಂಗ ಪದಗಳಾಗಿರ್ಬೋದು, ಇವುಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಪದಗಳ ಅರ್ಥಗಳನ್ನು ತಿಳ್ಕೊಂಡು ನಾವು ಆ ಪಾಠದ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ। ಹಾಗಾಗಿ ನೋಡ್ಕೊಳ್ಳಿ। ಹಾಗಾಗಿ ಕಲ್ಗೆ ವಿಲೋಮ ಶಬ್ದ ಆಜ್ ಅಂತ ಬರುತ್ತೆ, ಹಾಗೆ ಶಾಮ್ಗೆ ವಿಲೋಮ ಶಬ್ದ ಸುಬಹ್ ಅಂತ। ಹಾಗಾಗಿ ಕಲ್ ಶಾಮ್ ಕೋ ಚೌಕ್ ಮೇ ದೋ ಚಾರ್ ಜರೂರಿ ಚೀज़ें ಖರೀದನೆ ಗಯಾ ತಾ। ಹೀಗಾಗಿ ಲೇಖಕರಿಗೆ ಆ ದಿನ ಹೊರಗಡೆಗೆ ಹೋಗಿದ್ದಾಗ ಆ ಸಂಜೆ, ಈಗ ಗೊತ್ತಿದೆಯಲ್ವ ನಿಮಗೆ, ಸಂಜೆ ಎಲ್ಲರೂ ಹೊರಗಡೆ ಕೆಲಸಕ್ಕೆ ಹೋದರೆ ಸಂಜೆ ಬರಬೇಕಾದ್ರೆ ಮನೆಗೆ ಬೇಕಾದ ಅವಶ್ಯಕವಾಗಿ ಬೇಕಾದಂಥ ಸಾಮಾನುಗಳನ್ನು ತಗೊಂಡು ಬರ್ತಾರೆ। ಹಾಗಾಗಿ ಕಲ್ ಶಾಮ್ ಕೋ ಚೌಕ್ ಮೇ, ಚೌಕ್ ಅಂದರೆ ಒಂದು ಸರ್ಕಲ್ ಅಂತ ಹೇಳ್ತೀವಲ್ವ, ನಾವು ಹಳ್ಳಿಗಳಲ್ಲಿ ನೋಡಿರ್ತೀವಿ ಅಂದರೆ ಇದನ್ನು ಸುತ್ತಲೂ 4 ರೋಡುಗಳು ಹೋಗ್ತಾ ಇರ್ತವೆ, ಅದನ್ನು ಒಂದು ಸರ್ಕಲ್ ಅಂತ ಹೇಳ್ತಾರೆ। ಹಾಗಾಗಿ ಚೌಕ್ ಮೇ ದೋ ಚಾರ್ ಜರೂರಿ ಚೀज़ें ಖರೀದನೆ ಗಯಾ ತಾ। ಹೀಗಾಗಿ ಲೇಖಕರಿಗೆ ಆ ದಿನ ಸಂಜೆ 1-2-3 ಅವಶ್ಯಕ ವಸ್ತುಗಳನ್ನು, ಚೀಸ್ ಅಂದರೆ ಸಾಮಾನುಗಳನ್ನು ಖರೀದಿ ಮಾಡೋದಿತ್ತು। ಪಂಜಾಬಿ ಮೇವ ಪರೋಸೋಂ ಕಿ ದುಕಾನೆ, ಹಾಗಾಗಿ ಅಲ್ಲಿ ಒಬ್ಬರು ಪಂಜಾಬಿನ ಮೇವ ಪರೋಸಿ ಅಂದರೆ ತಾಜಾ ಫಲ್ ಬೇಚನೆ ವಾಲ ಅಂತಾರೆ, ಅಂದರೆ ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನು ತಂದು ಮಾರಾಟ ಮಾಡುವಂಥ ಒಬ್ಬ ಮಾರಾಟ ವ್ಯಾಪಾರಿ। ಹಾಗಾಗಿ ದುಕಾನೆ ರಾಸ್ತೆ ಹಿ ಮೇ ಪಡ್ತಿ ಹೈ, ಆ ಅಂಗಡಿ ರಸ್ತೆಯಲ್ಲೇ ಇತ್ತು, ಆ ಸರ್ಕಲಲ್ಲಿ। एक दुकान पर बहुत अच्छे रंगदार गुलाबी सेब सजे हुए नज़र आए। ಏಕೆಂದರೆ ಅದಕ್ಕೆ ಈಗ ಏಕಗೆ ನಾವು ಅದಕ್ಕೆ ವಿಲೋಮ ಶಬ್ದ ಅನೇಕ ಅಂತ ಹೇಳ್ತೀವಿ। ಹಾಗಾಗಿ ದುಕಾನ್ ಪರ್ ಬಹುತ್ ಅಂದರೆ ಬಹುತ್ಗೆ ಕಮ್, ಹಾಗಾಗಿ ಅಚ್ಚೆ ಬೂರಾ। ಹಾಗಾಗಿ ಇಲ್ಲಿ ಲೇಖಕರು ಅಲ್ಲಿ ಹೋದಾಗ ಏಕ್ ದುಕಾನ್ ಪರ್, ಒಂದು ದುಕಾನ್ ಅಂಗಡಿಯಲ್ಲಿ ಏನಿತ್ತು, ಬಹುತ್ ಅಚ್ಚೆ ರಂಗದ ತುಂಬ ಅಂದರೆ ಫ್ರೆಶ್ ಆಗಿರುವಂಥ ಹಣ್ಣುಗಳಿತ್ತು। ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ, ಗುಲಾಬಿ ಸೇಬ್
ಅಂದರೆ ಅವರು ಅಲ್ಲಿ ನೀಟಾಗಿ ನೀವು ನೋಡಿರ್ತೀರಲ್ವ ಸರ್ಕಲ್ಗಳು ಅಥವಾ ರೋಡ್ ಸೈಡ್ಗಳಲ್ಲಿ ಹಣ್ಣುಗಳನ್ನು ಹೇಗೆ ಜೋಡಿಸಿರ್ತಾರೆ. ಗ್ರಾಹಕರನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳಿಕ್ಕೆ ಅವ್ರೇನು ಮಾಡಿರ್ತಾರೆ, ಅದಕ್ಕೆ ಅಲಂಕಾರವನ್ನು ಮಾಡಿರ್ತಾರೆ ಮತ್ತು ಹಣ್ಣುಗಳನ್ನು ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಜೋಡಿಸಿರ್ತಾರೆ. ಹಾಗಾಗಿ ಅದನ್ನು ನೋಡಿದ ತಕ್ಷಣ ಏನು ಮಾಡಬೇಕು, ಗ್ರಾಹಕರು ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಹಣ್ಣು ಅಂತ ಹೋಗಿ ಹಣ್ಣೇ ಆಗಿರ್ಬೋದು ತರಕಾರಿ ಏನೇ ಆಗಿರಲಿ ಸಾಮಾನುಗಳನ್ನು ಆ ರೀತಿಯಾಗಿ ಅಂದರೆ ಜನಗಳನ್ನು ತಮ್ಮ ಕಡೆಗೆ ಸೆಳ್ಕೊಳ್ಳಿಕ್ಕೆ ಆ ರೀತಿಯಾಗಿ ಮಾಡಿರ್ತಾರೆ. ಹಾಗಾಗಿ ಯಾವಾಗ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯೆ ಈ ಲಜ್ಜಾ ಊಟ, ಈಗ ಲೇಖಕರಿಗೆ ಆ ಗುಲಾಬಿ ಸೇಬ್ ಅಂದರೆ ಆ ರಂಗಾಗಿರುವಂಥ ಗುಲಾಬಿ ಸೇಬುಗಳನ್ನು ನೋಡಿದಾಗ ಲೇಖಕರಿಗೆ ಏನನ್ಸು, ಲಜ್ಜಾ ಊಟ, ಲಜ್ಜಾ ಅಂದರೆ ಆಸೆ ಆಯಿತು ಅಂತ ಹೇಳ್ತಾರೆ. आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. आजकल ಅಂದರೆ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಿತ ಸಮಾಜದಲ್ಲಿ ವಿಟಮಿನ್ ಮತ್ತು ಪ್ರೋಟೀನ್ಗಳ ವಿಚಾರ ಬಂದಾಗ ಎಲ್ಲರೂ ಕೂಡ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ ಅಲ್ವಾ. ಎಲ್ಲ ಸಾಮಾನ್ಯವಾಗಿ ಪ್ರತಿಯೊಂದು ಮನೆಗಳಲ್ಲೂ ಒಬ್ಬೊಬ್ಬರು ಶಿಕ್ಷಿತ ವ್ಯಕ್ತಿಗಳು ಇರ್ತಾರೆ. ಹಾಗಾಗಿ ಅವ್ರೇನು ಮಾಡ್ತಾರೆ, ನಮಗೆ ಬೇಕಾದಂಥ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಇತ್ತೀಚೆಗೆ ಹೆಚ್ಚಿನ ಸೇವನೆಯನ್ನು ಮಾಡಬೇಕಲ್ವ ಆರೋಗ್ಯದ ದೃಷ್ಟಿಯಿಂದ. ಹಾಗಾಗಿ ಏನು ಮಾಡ್ತಾರೆ, ಅವುಗಳಿಗೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ आजकल शिक्षित समाज में विटामिन और प्रोटीन के शब्दों में विचार करने की प्रवृत्ति हो गई है. ಹೀಗಾಗಿ ಹೆಚ್ಚಾಗಿ ಪ್ರೋಟೀನ್ ಮತ್ತು ವಿಟಮಿನ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಅಲ್ವಾ. ಹಾಗಾಗಿ ಇಲ್ಲಿ ಟೊಮೊಟೊಕ್ಕೂ ಪಹಲೆ ಕೊಯ್ ಬಿ ನಾ ಪೂಚ್ತಾ, ಟೊಮೊಟೊವನ್ನು ಯಾರು ಕೂಡ ಮೊದಲು ಕೇಳ್ತಾನೆ ಇರಲಿಲ್ಲ ಅಂತ ಇಲ್ಲಿ ಲೇಖಕರು ಹೇಳಿದೆ. ಯಾಕಂದರೆ ಟೊಮೊಟೊ ಬದಲಾಗಿ ಹಾಗೆಲ್ಲ ಏನನ್ನ ಹುಣಸೆ ಹಣ್ಣುಗಳನ್ನು ಅಡುಗೆಗೆ ಬಳಸ್ತಾ ಇದ್ರು. ನೋಡಿ ಕೇಳಿರ್ಬೋದು ನಿಮ್ಮ ತಾತ ಅಜ್ಜಿ ಅವರನ್ನು ಕೇಳಿ, ಹಾಗೆಲ್ಲ ಏನು ಮಾಡಿದ್ರು ಆ ಕಾಲದಲ್ಲಿ ಹುಣಸೆ ಹಣ್ಣನ್ನು ಆ ಅಡುಗೆಗಳಿಗೆ ಬಳಸ್ತಾ ಇದ್ರು. ಈ ಟೊಮೊಟೊವನ್ನು ಕೂಡ ಯಾರೂ ಅಷ್ಟಾಗಿ ಅಡುಗೆಗೆ ಬಳಸ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಟೊಮೊಟೊ ಇಲ್ಲ ಅಂದರೆ ಅಡುಗೆನೇ ಆಗೋದಿಲ್ಲ ಅನ್ನುವಂತಹ ಮಟ್ಟಕ್ಕೆ ಈಗಿನ ಜನ ಇದ್ದಾರೆ ಅಲ್ವಾ. ಹಾಗಾಗಿ ಟೊಮೊಟೊ ಕೋ ಪಹಲೆ ಕೋಯಿ ಬಿ ನಾ ಪೂಚ್ತಾ ತಾ, ಅಬ್ ಟೊಮೊಟೊ ಭೋಜನ ಕಾ ಅವಶ್ಯಕ ಅಂಗ ಬನ್ ಗಯಾ ಹೈ. ಟೊಮೊಟೊ ಈಗ ಭೋಜನದ ಒಂದು ಅವಶ್ಯಕ ಅಂಗವಾಗಿದೆ ಅಂತ ಹೇಳ್ತಾರೆ. ಗಾಜರ್ ಬಿ ಪಹಲೆ ಗರೀಬೋ ಕೆ ಪೇಟ್ ಭರ್ನೆ ಕಿ ಚೀಜ್ ಥಿ. ಗಾಜರ್ ಅಂದರೆ ಕ್ಯಾರೆಟು. ಆಗೇನಾಗಿತ್ತು, ಪಹಲೆ ಮೊದಲು ಏನಾಗಿತ್ತು, ಗರೀಬೋಂಕೆ ಪೇಟ್ ಅಂದರೆ ಬಡವರ ಹೊಟ್ಟೆ ತುಂಬಿಸುವಂಥ ಒಂದು ವಸ್ತು ಆಗಿತ್ತು. ಅಮೀರ್ ಲೋಗ್, ಅಮೀರ್ಗೆ ಈ ನಮ್ಮ ಶಬ್ದ ಗರೀಬ್ ಅಂತ. ಅಮೀರ್ ಲೋಗ್ ತೋ ಇಸ್ಕಾ ಹಲ್ವಾ ಹಿ ಖಾತೆ ಥೇ. ಈಗ ನೀವು ನೋಡಿರ್ಬೋದು ಕ್ಯಾರೆಟನ್ನು ಆಗ ಶ್ರೀಮಂತರು ಮಾತ್ರ ಹಲ್ವಾ ಮಾಡಿಕೊಂಡು ತಿಂತಾಯಿದ್ರು ಅಲ್ವಾ. ಈಗ ಹಾಗಾಗಿ ಮಗರ್ ಪತಾ ಚಲ ಹೈಕಿ, ಆ ನಂತರ ಗೊತ್ತಾಯಿತು ಏನಂದರೆ ಗಾಜರ್ ಮೇ ಬಿ ಬಹುತ್ ವಿಟಮಿನ್ ಹೈ. ಗಾಜರ್ ಕ್ಯಾರೆಟಲ್ಲೂ ಕೂಡ ಹೆಚ್ಚಿನ ವಿಟಮಿನ್ ಇದೆ ಅಂತ. इसलिए गाजर को भी मेज़ों पर स्थान मिलने लगा है. ಆ ನಂತರ ಏನಾಯಿತು, ಕ್ಯಾರೆಟ್ಗೂ ಕೂಡ ಆ ಟೇಬಲಲ್ಲಿ, ಊಟದ ಡೈನಿಂಗ್ ಟೇಬಲಲ್ಲಿ ಒಂದು ಸ್ಥಾನ ಅದಕ್ಕೂ ಕೂಡ ದೊರೀತು ಅಂತ ಇಲ್ಲಿ ಹೇಳ್ತಾರೆ. और सेब के विषय में तो यह कहा जाने लगा है कि एक सेब रोज़ खाइए तो आपको डॉक्टरों की ज़रूरत ना रहेगी. ಹೀಗಾಗಿ ಇಲ್ಲಿ ಹೇಳ್ತಾರೆ सेब के ವಿಷಯ ಮೇತೋ ಯಾಕ ಜಾನೆ ಲಗ ಹೈಕಿ. ಈಗ ಸೇಬಿನ ಬಗ್ಗೆ ಇಲ್ಲಿ ಹೇಳಿದಾಗ ಲೇಖಕರು ಹೇಳ್ತಾರೆ ಏಕ್ ಸೇಬ್ ರೋಸ್ ಕಾಯಿತೋ ಅಂದರೆ ಪ್ರತಿನಿತ್ಯ ಒಂದೊಂದು ರೋಸನ್ನು ತಿಂದಾಗ ತೋ ಆಪ್ಕೋ ಡಾಕ್ಟರೋಂಕಿ ಜರೂರತ್ ಅಂದರೆ ಅವ್ರಿಗೆ ಡಾಕ್ಟರ್ಗಳ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಪ್ರತಿನಿತ್ಯ ಒಂದೊಂದು ಸೇಬನ್ನು ತಿಂತಾ ಇದ್ದರೆ ನಮಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಮತ್ತು ಡಾಕ್ಟರ್ ಹತ್ರ ಹೋಗುವಂಥ ಅವಶ್ಯಕತೆಯೇ ಇಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ. ಹಾಗಾಗಿ ಡಾಕ್ಟರ್ ಸೆ ಬಚನೆ ಕೆ ಲಿಯೆ ಹಮ್ ನೀಮ್ ಕೋಡಿ ತಕ್ ಖಾನೆ ಕೋ ತಯಾರು ಹೋ ಸಕ್ತೆ ಹೈ. ಏನಾದರೂ ನಾವು ಅನ್ಕೋತೀವಿ ಅಯ್ಯಪ್ಪ ಡಾಕ್ಟರ್ ಹತ್ರ ಹೋದರೆ ಅವರು ಒಂದು ಇದಕ್ಕೆ ಟ್ರೀಟ್ಮೆಂಟ್ ಕೊಡಿ ಅಂತ ಹೋದರೆ ಇನ್ನೊಂದು ಏನೇನೋ ಹೇಳ್ಬಿಡ್ತಾರೆ. ಹಾಗಾಗಿ ಡಾಕ್ಟರ್ ಹತ್ರ ಹೋಗೋದಕ್ಕೆ ಬದಲಾಗಿ ನಾವು ನೀಮ್ ಕೌಡಿ ಅಂದರೆ ನೀಮ್ ಕಾ
ಫಲ ಅಂದರೆ ಬೇವಿನ ಹಣ್ಣು, ಬೇವು ಕಹಿಯಾಗಿರೋದನ್ನು ತಿನ್ನೋಕ್ಕಾದ್ರೂ ನಾವು ಮುಂದಾಗ್ತೀವಿ, ಆದರೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗಾಗಿ ಡಾಕ್ಟರ್ से बचने के लिए हम नीम कौड़ी तक खाने को तैयार हो सकते हैं. ಹೀಗಾಗಿ ಆ ಬೇವಿನ ಹಣ್ಣನ್ನು ನೀವು ನೋಡಿರ್ಬೋದು, ಬೇವಿನ ಎಲೆನೂ ಕಹಿನೇ, ಅದು ಕಡ್ಡಿಗಳು ಕಹಿನೇ, ಹಾಗೆ ಹಣ್ಣನ್ನು ಕೂಡ ಕಹಿ ಅಂತಾರೆ. ಹಾಗಾಗಿ ಅದು ತಿನ್ನೋಕ್ಕೂ ತಯಾರಿರ್ತಾರೆ, ಆದರೆ ಡಾಕ್ಟರ್ ಹತ್ರ ಹೋಗೋಕ್ಕೆ ಯಾರು ಕೂಡ ಇಷ್ಟಪಡೋದಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ನೋಡಿ. ಹಾಗಾಗಿ ಸಬ್ತು ಇಲ್ಲಿ डॉक्टर से बचने के लिए हम नीम कौड़ी तक खाने को तैयार हो सकते हैं. सेब तो रस और स्वाद में अगर आम से बढ़कर नहीं है. ಇಲ್ಲಿ ಹೇಳ್ತಾರೆ ಸೇಬ್ ತೋ ರಸ और स्वाद में, ಸೇಬು ರಸ ಮತ್ತು ಸ್ವಾದದಲ್ಲಿ ಆಮ್ಸೆ ಬಡ್ಕರ್ ಅಂದರೆ ಮಾವಿನ ಹಣ್ಣಿಗಿಂತ ಅಷ್ಟೇನು ಸ್ವಾದವಾಗಿ ರಸವತ್ತಾಗಿ ಇಲ್ಲ ಅಂತ ಹೇಳ್ತಾರೆ. ನೋಡಿದ್ದೀರಾ ಅಲ್ವಾ ನೀವು, ಮಾವಿನ ಹಣ್ಣು ಮತ್ತು ಸೇಬನ್ನು ಎರಡನ್ನೂ ಕೂಡ ತಿಂದಾಗ ಅದರ ರುಚಿನೇ ಬೇರೆ, ಇದರ ರುಚಿನೇ ಬೇರೆ ಅಲ್ವಾ. ಇದು ಒಂಥರ ಮಾವಿನ ಹಣ್ಣು ರಸವತ್ತಾಗಿರುತ್ತೆ, ಹುಳಿ ಮತ್ತು ಸಿಹಿಯನ್ನು ಹೊಂದಿರುತ್ತೆ, ಆದರೆ ಸೇಬ್ ಹಾಗಲ್ಲ ಅಲ್ವಾ. ಹಾಗಾಗಿ ಇಲ್ಲಿ ಹೇಳ್ತಾರೆ ಸೇಬ್ ತೋ ರಸ और स्वाद में अगर आम से बढ़कर नहीं है. ಇಲ್ಲಿ ಮಾವಿನ ಹಣ್ಣಿಗಿಂತ ಅಷ್ಟೊಂದು ಸ್ವಾದವಾಗಿ ಇಲ್ಲ ಯಾವುದು ಸೇಬ್ ಅಂತ ಹೇಳ್ತಾರೆ. ಹಾಗಾಗಿ ತೋ ಗಟ್ಕರ್ ಬಿ ನಹಿ, ಅದೇ ಇಲ್ಲಿ ಹೇಳ್ತಾರೆ ಅದು ಹೆಚ್ಚು ಕಟುವಾಗಿರೋಲ್ಲ ಮತ್ತು ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ವಾದದಲ್ಲಿ ಅದು ಸಿಹಿ ಮತ್ತು ಹುಳಿಯನ್ನು ಮಿಶ್ರವಾಗಿರ್ತದೆ. ಇದು ಅಂತ ನೀವು ತಿಂದಿರ್ತೀರಲ್ವ, ಇದು ಸ್ವಲ್ಪ ಸ್ವಲ್ಪ ಸಪ್ಪೆ ಥರ ಇರುತ್ತೆ ಸೇಬನ್ನು ತಿಂದಾಗ. ಸೇಬ್ಕೋ ಯಾ ಸ್ಥಾನ ಮಿಲ್ ಚುಕಾ ಹೈ. ಹಾಗಾಗಿ ಆ ಸೇಬಿಗೆ ಒಂದು ಪ್ರಥಮ ಸ್ಥಾನವನ್ನು ಕೊಟ್ಟಿದ್ದಾರೆ ಅಲ್ವ, ಯಾಕಂದರೆ ಅದರಲ್ಲಿ ಹೆಚ್ಚಿನ ವಿಟಮಿನ್ ಸಿಗುತ್ತೆ ಅಂತ. ಹಾಗಾಗಿ ಕೇವಲ ಸ್ವಾದ ಬಿ ಚೀಸ್ ನಹಿ ಹೈ, ಆದರೆ ನಾವು ಸ್ವಾದದ ವಸ್ತು ಅಲ್ಲ ಇದು ಅಲ್ವಾ, ಯಾವುದು ಸೇಬು. ಹಾಗಾಗಿ ಇಲ್ಲಿ ಹೇಳ್ತಾರೆ ಉಸ್ಮೆ ಗುಣ ಬಿ ಹೈ, ಹೆಚ್ಚಿನ ಗುಣನೂ ಕೂಡ ಇದೆ ಇದರಲ್ಲಿ ಅಂತ ಹೇಳ್ತಾರೆ. हमने दुकानदार से मोल भाव किया और आधा ಸೇಬ್ ಮಾಂಗೆ. ಹೀಗಾಗಿ ನಾವು ಎಲ್ಲ ದುಕಾನ್ದಾರ ಅಂದರೆ ಅಂಗಡಿಯವನ ಹತ್ರ ವ್ಯಾಪಾರ ಮಾಡ್ತಾರೆ ಲೇಖಕರು, ಆತ ಸೇಬನ್ನು ನನಗೆ ಕೊಡಿ ಅಂತ ಅಲ್ಲಿ ವ್ಯಾಪಾರವನ್ನು ಮಾಡ್ತಾರೆ. ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತು, ಅಯ್ಯೋ ತಿನ್ನಬೇಕಲ್ಲ ಅನ್ನುವಂಥ ಆಸೆ ಆಯಿತು. ಹಾಗೇನು ಮಾಡ್ತಾರೆ, ಆಕಸ್ಮಿಕವಾಗಿ ನೋಡಿ ಇಷ್ಟಪಟ್ಟು ಅರ್ಧ ಸೇಬನ್ನು ಕೊಡಿ ಅಂತ ಕೇಳ್ಕೊತಾರೆ. ದುಕಾನ್ದಾರನೇ ಕಹಾ ಬಾಬೂಜಿ ಬಡೇ ಮಜೆದಾರ್ ಸೇಬ್ ಆಯೇ ಹೈ. ದುಕಾನ್ದಾರ್ ಹೇಳ್ತಾನೆ ಬಾಬೂಜಿ ತುಂಬ ಮಜೆದಾರ್ ಫ್ರೆಶ್ ಆಗಿರುವಂಥ ಕಾಶ್ಮೀರದಿಂದಲೇ ಬಂದಿರುವಂಥ ಸೇಬ್ ಬಂದಿದೆ, ಈಗ ತಾನೇ ಬಂದಿದೆ, ಹಾಗಾಗಿ ಒಳ್ಳೆಯ ಸೇಬು, ಖಾಸ್ ಕಾಶ್ಮೀರಕ್ಕೆ ಆಪ್ ಲೇ ಚಾಯೆ. ಹೀಗಾಗಿ ಅಲ್ಲಿಂದ ಕಾಶ್ಮೀರದಿಂದಲೇ ಅದನ್ನು ತಗೊಂಡು ಬಂದಿರೋದು, ಹಾಗಾಗಿ ನೀವು ತಗೊಂಡೋಗಿ. ಕಾಕರ್ ತಬಿಯತ್ ಖುಷ್ ಹೋ ಜಾಯೇಗಿ, ನೀವು ತಿಂದು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಅಂತ ಆ ದುಕಾನ್ದಾರ. ಈಗ ಗೊತ್ತಿರ್ತದಲ್ವ ವ್ಯಾಪಾರಿಗಳಿಗೇನು, ಅವ್ರು ಏನೇ ಆಗಿದ್ದು ಕೂಡ ತಮ್ಮ ವಸ್ತುಗಳನ್ನು ಅವರು ಹೇಳ್ತಾನೆ ಇರ್ತಾರೆ, ಹೀಗಿದೆ ಹಾಗಿದೆ ಅಂತ ಅಲ್ವಾ. ವ್ಯಾಪಾರ ಆಗಬೇಕಲ್ಲ, ತನ್ನ ಗ್ರಾಹಕರನ್ನು ತಮ್ಮ ಕಡೆಗೆ ಸೆಳ್ಕೋಬೇಕಲ್ಲ. ಹಾಗಾಗಿ ಮೈನೆ ರುಮಾಲ್ ನಿಖಾಲ್ ಕರ್ ಉಸೆ ದೇತೆ ಹುಯೆ ಕಹಾ. ಹಾಗಾಗಿ ಇಲ್ಲಿ ಲೇಖಕರು ಏನು ಮಾಡೋದು, ತಮ್ಮ ರುಮಾಲನ್ನು ಹಾಕ್ಕೊಂಡಿದ್ರಲ್ಲ ಇದ್ರ ಮೇಲೆ, ಶಾಲ್ ಅಂತ ಹೇಳ್ತಾರೆ, ಹಾಗಾಗಿ ಅದನ್ನು ಅಲ್ಲಿ ಕೊಡ್ತಾರೆ ಅವ್ರ ಹತ್ರ. ಮೈನೆ ರುಮಾಲ್ ನಿಕಾಲ್ ಕರ್ ಉಸೆ ದೇತೆ ಹುಯೆ ಕಹಾ ಚುನ್ ಚುನ್ ಕರ್ ರಖ್ನಾ ಅಂತ ಹೇಳ್ತಾರೆ. ಇಲ್ಲಿ ನಿಂತ್ಕೊಂಡಿದ್ದಾರೆ ಲೇಖಕರು, ಆ ಶಾಲನ್ನು ಕೊಟ್ಬಿಟ್ಟು ಹೇಳೋದು, ರುಮಾಲನ್ನು ಆಯ್ದು ಚೆನ್ನಾಗಿರೋದು ಹಾಕಪ್ಪ ಅಂತ ಹೇಳ್ಬಿಟ್ಟು. दुकानदार ने तराजू उठाई और अपने नौकर से बोला सुनो आधा सेब कश्मीरी सेब निकाला चुनकर लाना. ಹೀಗಾಗಿ ದುಕಾನ್ದಾರ ಹೇಳ್ತಾನೆ ತರಾಜು ಉಟಾಯಿ ಅಂದರೆ ಆ ತಕ್ಕಡಿಯನ್ನು ನೀವು ನೋಡಿ ತೂಕ ಹಾಕೋದನ್ನು, ಆಗ ತಕ್ಕಡಿ ಇದನ್ನು ತೆಗೆದ್ಬಿಟ್ಟು ಆಪ್ನೇ ನೌಕರ್ ಸೇಬೋಲ, ಅವ್ರಿಗೆ ಒಂದು ಹಾಳನ್ನು ಇಟ್ಕೊಂಡಿರ್ತಾರೆ ಹುಡುಗನ ನೌಕರಿಗೆ, ಅವನಿಗೆ ಹೇಳ್ತಾರೆ ಸುನೋ ಆದ ಸೇರು ಕೇಳು, ಅರ್ಧ ಸೇರು ಕಾಶ್ಮೀರಿ ಸೇಬ್ ನಿಕಲ್ಲ, ಕಾಶ್ಮೀರಿ ಸೇಬನ್ನು ತಗೊಂಡು ಬಾ ಅಂದರೆ ಚುನ್ಕರ್ಲಾನ ಅಂದರೆ ಆಯ್ಕೊಂಡು ತಗೊಂಡು ಬಾ ಚೆನ್ನಾಗಿರೋದನ್ನು ಅಂತ ಹೇಳ್ತಾರೆ. ಯಾಕಂದರೆ ಸಾಮಾನ್ಯವಾಗಿ ಅಂದರೆ ವ್ಯಾಪಾರಿಗಳು ಏನು ಮಾಡ್ತಾರೆ, ಅವರು ಮೊದಲೇ ಅವ್ರಿಗೆ ಹೇಳ್ಕೊಟ್ಬಿಟ್ಟಿರ್ತಾರೆ, ನೀನು
ಕತ್ಲೆಯಲ್ಲಿ ಅಥವಾ ಸಂಜೆ ಹೊತ್ತಲ್ಲಿ ವ್ಯಾಪಾರ ಮಾಡುವಾಗ ಅವರು ಗೊತ್ತಿಲ್ಲದೇ ಏನಾದರೂ ಇದನ್ನು ಹಾಕ್ಬಿಡ್ತಾರೆ ಎಲ್ಲ ತರಕಾರಿಗಳಿಗೆ. ನೋಡಿ, ಇವತ್ತು ಉಳ್ಕೊಂಡಿರೋ ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಏನು ಮಾಡ್ತಾರೆ, ನೆಕ್ಸ್ಟ್ ಡೇಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಫ್ರೆಶ್ ಆಗಿರೋದ್ರ ಜೊತೆಲಿ ಇದು ಒಂದೊಂದನ್ನು ಸೇರಿಸ್ಬಿಟ್ಟು ಅವರು ಆ ತರಕಾರಿಗಳನ್ನ ಹಣ್ಣುಗಳನ್ನ ವ್ಯಾಪಾರ ಮಾಡ್ಕೊಬಿಡ್ತಾರೆ ಅಲ್ವಾ. ಹಾಗಾಗಿ ಯಾವಾಗ ಅವರು ಅರ್ಧ ಸೇಬನ್ನು ಕೊಡಿ ಅಂತ ಹೇಳ್ತಾರೋ ಆಗ ಅವನು ನೌಕರನಿಗೆ ಹೇಳ್ತಾರೆ, ಅವರು ಒಂದು ಐಟಮ್ದು ಆಯ್ಕೆ ಅಂದರೆ ಚುನ್ಕರ್ಲಾನ ಅಂದರೆ ಆಯ್ಕೊಂಡು ತೊಗೊಂಡು ಬಾ ಫ್ರೆಶ್ ಆಗಿರುವಂಥ ಹಣ್ಣುಗಳನ್ನು ಅಂತ ಹೇಳ್ತಾರೆ. ಹಾಗಾಗಿ ಅವನು ಆ ನೌಕರ ಅರ್ಧ ಸೇಬನ್ನು ಆಯ್ಕೊಂಡು ಐದು ಆ ಕವರಲ್ಲಿ ಹಾಕಿ ತೊಗೊಂಡು ಬರ್ತಾನೆ. ಇದು ಮೊದಲನೇ ಭಾಗ. ಯಾಕಂದರೆ ಎರಡೂ ಇದನ್ನು ಪೂರ್ತಿಯಾಗಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಲೇಖಕರ ಪರಿಚಯ ಮತ್ತು ಪಾಠ ಆಶಯ ಅಲ್ಲಿ ಕಾಶ್ಮೀರಿ ಸೇಬ್ ಅದರಲ್ಲಿ ಮೊದಲು ಭಾಗವನ್ನು ಮಾತ್ರ ಮಾಡಿದ್ದೀನಿ ಮಕ್ಕಳ. ಇಲ್ಲಿವರೆಗೂ ಧನ್ಯವಾದಗಳು.